ಸಿಎಸ್ಕೆ ವರ್ಸಸ್ ಆರ್ಸಿಬಿ ಈ ಮ್ಯಾಚ್ ಅಲ್ಲಿ ಆರ್ಸಿಬಿ ಟೀಮ್ ಗೆದ್ದು ಚಪಾಕ್ ಗ್ರೌಂಡ್ ಅಲ್ಲಿ ಹಿಸ್ಟರಿ ಕ್ರಿಯೇಟ್ ಮಾಡಿದೆ. ಸೊ ಹಾಗಾದ್ರೆ ನಿನ್ನೆ ಮ್ಯಾಚ್ ಅಲ್ಲಿ ಏನೆಲ್ಲ ಆಯ್ತು, ಆರ್ಸಿಬಿ ಟೀಮ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಮತ್ತು ಸಿಎಸ್ಕೆ ಟೀಮ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ, ಇದ್ರ ಬಗ್ಗೆ ಪಿನ್ ಟು ಪಿನ್ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ವಿಡಿಯೋನ ಬೇಗ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಸೊ ಸ್ಟ್ರೈಟ್ ಅವೇ ನಿನ್ನೆ ಮ್ಯಾಚ್ ಅಲ್ಲಿ ಸಿಎಸ್ಕೆ ಟೀಮು ಎರಡು ಬಿಗ್ ಮಿಸ್ಟೇಕ್ ನ ಮಾಡಿದೆ. ಫಸ್ಟ್ ಮಿಸ್ಟೇಕ್ ಏನಪ್ಪಾ ಅಂದ್ರೆ ಪುವರ್ ಫೀಲ್ಡಿಂಗ್ ಪರ್ಫಾರ್ಮೆನ್ಸ್, ಎಸ್ಪೆಷಲಿ ಕ್ಯಾಚಸ್. ಅದೇ ಡೇಂಜರಸ್ ಬ್ಯಾಟ್ಸ್ಮನ್ ರಜಾತ್ ಪಾಡಿದರ್ ಅವರಿಗೆ ಒಂದ್ ಚಾನ್ಸ್ ಕೊಡ್ರೆ ಫೈರ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ. ಅಂತ ಟೈಮ್ ಅಲ್ಲಿ ಸಿಎಸ್ಕೆ ಟೀಮ್ ನಿನ್ನೆ ಬರೋಬ್ಬರಿ 3 ಚಾನ್ಸ್ ಅನ್ನು ಕೊಟ್ಟಿದ್ದಾರೆ, 3 ಕ್ಯಾಚ್ ಅನ್ನು ಡ್ರಾಪ್ ಮಾಡಿದರೆ. ಇಂಥ ಟೈಮ್ ಅಲ್ಲಿ ರಜಾತ್ ಪಾಡಿದರ್ ಬಿಡ್ತಾರ, ಫ್ಯಾಬ್ಲಸ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ನಿನ್ನೆ ಆರ್ಸಿಬಿ ಟೀಮ್ ವಿನ್ ಆಗೋಕೆ ಒನ್ ಆಫ್ ದಿ ಮೇನ್ ರೀಸನ್ ರಜಾತ್ ಪಾಟಿದಾರರ ಆ ಒಂದು ಫೈರ್ ಪವರ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್. ಮತ್ತು ಇನ್ನೊಂದು ಬಿಗ್ ಮಿಸ್ಟೇಕ್ ಏನಪ್ಪಾ ಅಂದ್ರೆ ಅಲ್ಲಿ ಆರ್ಸಿಬಿ ಟೀಮ್ ಬರೋಬ್ಬರಿ 196 ರನ್ಸ್ ನ ಸ್ಕೋರ್ ಮಾಡಿದಾಗ ಇಲ್ಲಿ ಸಿಎಸ್ಕೆ ಟೀಮ್ ಗಿವ್ ಅಪ್ ಕೊಟ್ಟಿದ್ರು. ಈ ಒಂದು ಪಿಚ್ ಅಲ್ಲಿ 196 ಅಂದ್ರೆ ಅದೊಂದು ಬಿಗ್ ಟೋಟಲ್. ಯಾಕೆಂದ್ರೆ ಈ ಒಂದು ಪಿಚ್ ಅಲ್ಲಿ 160 170 ಅದು ಮಾತ್ರ ಬಿಗ್ ಸ್ಕೋರ್ ಆಗಿರುತ್ತೆ. ಆದ್ರೆ ನಿನ್ನೆ ಆರ್ಸಿಬಿ ಟೀಮ್ ಮಾತ್ರ ಫ್ಯಾಬ್ಲಸ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟು ಬಿಗ್ ಟೋಟಲ್ ಸೆಟ್ ಮಾಡಿದ್ರು. ಅವಾಗೆ ಅಲ್ಲಿ ಸಿಎಸ್ಕೆ ಟೀಮ್ ಗಿವ್ ಅಪ್ ಕೊಟ್ಟಿದ್ರು. ಯಾಕೆಂದ್ರೆ ಪವರ್ ಪ್ಲೇ ಅಲ್ಲಿ ಆ ಒಂದು ಎಂಟೆಂಟು ಕಂಡಿಲ್ಲ ಸಿಎಸ್ಕೆ ಟೀಮ್ ಇಂದ. ತ್ರಿಪಾಠಿ ಮತ್ತು ರುತುರಾಜ್ ಗಾಯಕ್ವಾಡ್ ಇವರಷ್ಟೇ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಮಾಡೋಕೆ ಬಂದ್ರು, ಆದ್ರೆ ಆರ್ಸಿಬಿ ಬೌಲರ್ಸ್ ಇವರಿಗೆ ಕಟ್ಟಿ ಹಾಕಿದ್ರು. ಆಮೇಲೆ ಸಿಎಸ್ಕೆ ಆ ಒಂದು ಇನ್ನಿಂಗ್ ನೋಡ್ತಾ ಇದ್ರೆ ನನಗೆ ಅನಿಸಿಬಿಟ್ಟು ನನ್ನ ಪರ್ಸನಲ್ ವಿನ ಪ್ರಕಾರ ಸಿಎಸ್ಕೆ ಟೀಮ್ ಆ ಒಂದು ರನ್ ರೇಟ್ ಗೋಸ್ಕರ ಆಡಿದ್ರು ಅಂತ ಕಾಣುತ್ತೆ. ಸೊ IPL ಫ್ಯಾನ್ಸ್ ನೀವೇನಂತೀರಾ, ನಿನ್ನೆ ಸಿಎಸ್ಕೆ ಬ್ಯಾಟಿಂಗ್ ನೋಡಿದ್ರೆ ನಿಮಗೆ ಏನಿಸಿದೆ ಸ್ವಲ್ಪ ಕಮೆಂಟ್ ಮಾಡಿ, ನಾವು ಕಾಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ನಾವಿಲ್ಲಿ ಈ ಒಂದು ಸಿಎಸ್ಕೆ ಟೀಮ್ ಅಲ್ಲಿ ಒಂದು ಫ್ಯಾಬ್ಯುಲಸ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟರು ನೂರ್ ಅಹಮದ್. ಸೊ ಲಾಸ್ಟ್ ಅಗೇನ್ಸ್ಟ್ ಮುಂಬೈ ವಿರುದ್ಧ ಸೂಪರ್ಬ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು. ಮತ್ತೆ ನಿನ್ನೆ ಮ್ಯಾಚ್ ಅಲ್ಲಿ ಫ್ಯಾಂಟಾಸ್ಟಿಕ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಬಟ್ ನನ್ನ ವಿನ ಪ್ರಕಾರ ಇವರಿಗೆ ಮೆಗಾ ಆಕ್ಷನ್ ಅಲ್ಲಿ ಸಿಎಸ್ಕೆ ಟೀಮ್ 10 ಕೋಟಿ ಕೊಟ್ಟು ಬೈ ಮಾಡಿದ್ರು. ಆದ್ರೆ ನೂರ್ ಅಹಮದ್ ಜಸ್ಟ್ ಕೇವಲ 2 ಮ್ಯಾಚ್ ಅಲ್ಲಿ ಆ ಒಂದು 10 ಕೋಟಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ನೂರ್ ಅಹಮದ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೋ ಅದು ಮಾತ್ರ ಸಿಎಸ್ಕೆ ಟೀಮ್ ಗೆ ಬಿಗ್ ಬೋನಸ್ ಇದ್ದಂಗೆ. ನೆಕ್ಸ್ಟ್ ಸಿಎಸ್ಕೆ ಟೀಮ್ ಅಲ್ಲಿ ರಚಿನ್ ರವೀಂದ್ರ ಸೂಪರ್ಬ್ ಆಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು, ಬಟ್ ಅವರಿಗೆ ಯಾರು ಸಪೋರ್ಟ್ ಕೊಟ್ಟಿಲ್ಲ. ಸೊ ಫೈನಲಿ ನಿನ್ನೆ ಮ್ಯಾಚ್ ಅಲ್ಲಿ MS ಧೋನಿ ಅವರ ಬಗ್ಗೆ ಮಾತಾಡ್ಲೇಬೇಕು. ಇಷ್ಟೊಂದು ಏಜ್ ಅಲ್ಲಿ 0.16 ಸೆಕೆಂಡ್ ಅಲ್ಲಿ ಫಾಸ್ಟ್ ಆಗಿ ಸ್ಟಂಪಿಂಗ್ ಮಾಡ್ತಾರೆ ಅಂದ್ರೆ ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಸ್ಟ್ಯಾಂಡ್ ಅಂಡ್ ಸಲ್ಯೂಟ್ MS ಧೋನಿ ಅವರಿಗೆ. ಸೊ ಸ್ಟಂಪಿಂಗ್ ಅಷ್ಟೆಲ್ಲ ನಿನ್ನೆ ಮ್ಯಾಚ್ ಅಲ್ಲಿ ಫೈನಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಬಂದ್ಕೇಸಿ ಬೆಂಕಿ ಬ್ಯಾಟಿಂಗ್ ಮಾಡಿದ್ರು. ಬಟ್ ನನ್ನ ಡೌಟ್ ಏನಪ್ಪಾ ಅಂದ್ರೆ ಯಾಕೆ ಧೋನಿ ಅವರು ಅಪ್ ದಿ ಆರ್ಡರ್ ಬಂದ್ಕೇಸಿ ಬ್ಯಾಟಿಂಗ್ ಮಾಡ್ತಾ ಇಲ್ಲ. ಸೊ ಕ್ರಿಕೆಟ್ ಎಕ್ಸ್ಪರ್ಟ್ ಜಸ್ಟ್ ಧೋನಿ ಅವರು ಬ್ಯಾಟಿಂಗ್ ಮಾಡಿದ್ರೆ ಕ್ಲಾಪ್ಸ್ ಹೊಡಿತಾ ಇದ್ರೆ, ಆದ್ರೆ ಕ್ವಶನ್ ನ ಕೇಳ್ತಾ ಇಲ್ಲ ಯಾಕೆ ಧೋನಿ ಅವರು ಅಪ್ ದಿ ಆರ್ಡರ್ ಬಂದ್ಕೇಸಿ ಬ್ಯಾಟಿಂಗ್ ಮಾಡ್ತಾರೆ ಅಂತೇಳಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಮತ್ತು ಧೋನಿ ಫ್ಯಾನ್ಸ್ ನೀವೇನಂತೀರಾ, ಸೊ ಧೋನಿ ಅವರು ಅಪ್ ದಿ ಆರ್ಡರ್ ಬರಬೇಕಾ ಅಥವಾ ನಂಬರ್ ನಲ್ಲೇ ಬಂದ್ಕೇಸಿ ಬ್ಯಾಟಿಂಗ್ ಮಾಡ್ಬೇಕಾ? ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ, ನಾವು ಕಾಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಆರ್ಸಿಬಿ ಟೀಮ್ ಬಗ್ಗೆ ಹೇಳ್ಬೇಕಾದ್ರೆ ಸೊ ಫಸ್ಟ್ ಮ್ಯಾಚ್ ಅಗೇನ್ಸ್ಟ್ KKR ವಿರುದ್ಧ ಯಾರು ಸಹ ಎಕ್ಸ್ಪೆಕ್ಟ್ ಮಾಡಿದಿಲ್ಲ. ಸೊ ಕ್ರಿಕೆಟ್ ಎಕ್ಸ್ಪರ್ಟ್ ಎಲ್ಲರೂ ಹೇಳ್ತಾ ಇದ್ರು KKR ವಿನ್ ಆಗುತ್ತೆ ಅಂತೇಳಿ, ಅದನ್ನ ರಾಂಗ್ ಆಗಿ ಪ್ರೂವ್ ಮಾಡಿದ್ರು. ಅಗೇನು ನಿನ್ನೆ ಮ್ಯಾಚ್ ಅಲ್ಲಿ ಅಗೇನ್ಸ್ಟ್ ಸಿಎಸ್ಕೆ ವಿರುದ್ಧ ಆಲ್ಮೋಸ್ಟ್ ಎಲ್ಲಾ ಕ್ರಿಕೆಟ್ ಎಕ್ಸ್ಪರ್ಟ್ ವೋಟ್ ಹಾಕಿದ್ರು ಸಿಎಸ್ಕೆ ವಿನ್ ಆಗುತ್ತೆ ಅಂತೇಳಿ. ಅಗೇನು ಆರ್ಸಿಬಿ ಮತ್ತೆ ರಾಂಗ್ ಆಗಿ ಪ್ರೂವ್ ಮಾಡಿದರೆ. ಗ್ರೇಟ್ ಎಕ್ಸಿಕ್ಯೂಷನ್, ಪರ್ಫೆಕ್ಟ್ ಪ್ಲಾನಿಂಗ್ ಮತ್ತು ಒಂದೊಂದು ಪ್ಲಾನ್ಸ್ ಪಿಕ್ಚರ್ ಪರ್ಫೆಕ್ಟ್ ಆಗಿತ್ತು. ಆ ತರ ರಜಾತ್ ಪಾಟಿದಾರ್ ಅವರ ಕ್ಯಾಪ್ಟನ್ಸಿನ ಇಲ್ಲಿ ಮೆಚ್ಚಲೇಬೇಕು. ಆ ತರ ಪ್ಲಾನ್ಸ್ ನ ಮಾಡಿದ್ರು, ಇಲ್ಲಿ ಕ್ರೆಡಿಟ್ ಕೊಡ್ಲೇಬೇಕು. ಆಂಡಿ ಫ್ಲವರ್ ಮತ್ತು ದಿನೇಶ್ ಕಾರ್ತಿಕ್ ಅವರಿಗೆ ಕ್ರೆಡಿಟ್ ಕೊಡ್ಲೇಬೇಕು. ಆ ತರ ಫ್ಯಾಂಟಾಸ್ಟಿಕ್ ಆಗಿ ಪ್ಲಾನಿಂಗ್ ಮಾಡಿ ನಿನ್ನೆ ಚಪಾಕ್ ಗ್ರೌಂಡ್ ಅಲ್ಲಿ ಹಿಸ್ಟರಿಯನ್ನು ಕ್ರಿಯೇಟ್ ಮಾಡಿದರೆ. ಇದಕ್ಕೆ ಮೇನ್ ರೀಸನ್ ರಜಾತ್ ಪಾಟಿದಾರ್ ಅವರ ಕ್ಯಾಪ್ಟನ್ಸಿ ಮತ್ತು ಓಪನಿಂಗ್ ಅಲ್ಲಿ ಪಿಲ್ ಸಾಲ್ಟ್ ಅವರ ಅಗ್ರೆಸಿವ್ ಬ್ಯಾಟಿಂಗ್. ಸೆಕೆಂಡ್ಲಿ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದಿ ಆರ್ಸಿಬಿ ಫ್ಯಾನ್ಸ್ ಟ್ರೋಲ್ ಮಾಡ್ತಾ ಇದ್ರು ಪಡಿಕಲ್ ಅವರ ಬಗ್ಗೆ. ಪಡಿಕಲ್ ನ ಬೇಡ ಅಂತ ಹೇಳ್ತಾ ಇದ್ರು, ಆದ್ರೆ ನಿನ್ನೆ ಮ್ಯಾಚ್ ಅಲ್ಲಿ ರಾಂಗ್ ಪ್ರೂವ್ ಮಾಡಿದರೆ. ಫ್ಯಾಂಟಾಸ್ಟಿಕ್ ಆಗಿ ಬ್ಯಾಟಿಂಗ್ ಮಾಡಿದರೆ. ಇದು ಆರ್ಸಿಬಿ ಫ್ಯಾನ್ಸ್ ಗೆ ಬೇಕಾಗಿರೋದು, ಇದು ಆರ್ಸಿಬಿ ಮ್ಯಾನೇಜ್ಮೆಂಟ್ ಗೆ ಬೇಕಾಗಿರೋದು. ಸೊ ಈಗ ಪಡಿಕಲ್ ನ ಯಾರು ಸ್ಟಾಪ್ ಮಾಡೋಕೆ ಆಗಲ್ಲ. ಆಲ್ಮೋಸ್ಟ್ ಆರ್ಸಿಬಿಯ ಎಲ್ಲಾ ಮ್ಯಾಚ್ ಗಳನ್ನ ಪಡಿಕಲ್ ಆಡ್ತಾರೆ. ಸೊ ನೆಕ್ಸ್ಟ್ ಇಲ್ಲಿ ನಾವು ಇಲ್ಲಿ ಕ್ರೆಡಿಟ್ ಕೊಡ್ಲೇಬೇಕು. ಯಾರಪ್ಪ ಅಂದ್ರೆ ಅದು ಟಿಮ್ ಡೇವಿಡ್ ಸೂಪರ್ಬ್ ಆಗಿ ಫಿನಿಶ್ ಮಾಡಿದ್ರೆ, ಆ ಒಂದು ಫಿನಿಶ್ RCB ಗೆ ಬೇಕಾಗಿತ್ತು. ನೆಕ್ಸ್ಟ್ ಬೌಲರ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಜಾಶ್ ಹೆಜಲ್ವುಡ್, ಭುವನೇಶ್ವರ್ ಕುಮಾರ್ ಮತ್ತು ಯಶ್ ದಯಾಲ್ ಅವರ ಕೆಲಸವನ್ನು ಪಿಕ್ಚರ್ ಪರ್ಫೆಕ್ಟ್ ಆಗಿ ಮಾಡಿದರೆ. ಸೊ ಕಾಂಟ್ ವೇಟ್ ನೆಕ್ಸ್ಟ್ ಮ್ಯಾಚ್ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಇದೆ. ಸೊ ಈ ಒಂದು ಗ್ರೌಂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತೇಳಿ ವೇಟ್ ಮಾಡೋಣ.
ಸೊ ಇದೇ ಒಂದು ಅಗ್ರೆಸಿವ್ ಬ್ಯಾಟಿಂಗ್ ನ ಕಂಟಿನ್ಯೂ ಮಾಡ್ಲೇಬೇಕು. ಸೊ ವಿಕೆಟ್ ಹೋದ್ರು ಸೊ ಅದೇ ಒಂದು ಫೈರ್ ಪವರ್ ಆಗಿ ಬ್ಯಾಟಿಂಗ್ ಮಾಡ್ಲೇಬೇಕು RCB. ಸೊ ಇದೇ ಒಂದು ಇಂಟೆಂಟ್ ನ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳಿ ಎಕ್ಸ್ಪೆಕ್ಟೇಷನ್ ಇದೆ. ಸೊ ನೆಕ್ಸ್ಟ್ ಮ್ಯಾಚ್ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ 300 ರನ್ಸ್ ನ ಕ್ರಾಸ್ ಮಾಡ್ತಾರ. ಯಾಕೆಂದ್ರೆ ಸೊ ಲಾಸ್ಟ್ ಮ್ಯಾಚ್ KKR ವಿರುದ್ಧ ಬೆಂಕಿ ಬ್ಯಾಟಿಂಗು. ಸೊ ನಿನ್ನೆ ಮ್ಯಾಚ್ ಚಪಾಕ್ ಗ್ರೌಂಡ್ ಅಲ್ಲಿ ಅಷ್ಟೊಂದು ಬ್ಯಾಟಿಂಗ್ ಕ್ರಿಟಿಕಲ್ ಪೊಸಿಷನ್ ಅಲ್ಲಿ ಸೊ ಫ್ಯಾಂಟಾಸ್ಟಿಕ್ ಆಗಿ ಬ್ಯಾಟಿಂಗ್ ಮಾಡಿದರೆ. ಸ್ಲೋ ಪಿಚ್ ಅಲ್ಲಿ 196 ಅಂದ್ರೆ ಅದು ಮಾತ್ರ ಫ್ಯಾಂಟಾಸ್ಟಿಕ್ ಬ್ಯಾಟಿಂಗು. ಸೊ ನೆಕ್ಸ್ಟ್ ಮ್ಯಾಚ್ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಫ್ಲಾಟ್ ವಿಕೆಟ್. ಡೆಫಿನೆಟ್ ಆಗಿ RCB ಆ ಒಂದು 300 ರನ್ಸ್ ನ ಸ್ಕೋರ್ ಮಾಡ್ತಾರ ಅಥವಾ ಇಲ್ಲ, ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ಲೇಬೇಕು. 300 ರನ್ಸ್ ನ ಸ್ಕೋರ್ ಮಾಡಿ ಹಿಸ್ಟರಿ ಮತ್ತೆ ಕ್ರಿಯೇಟ್ ಮಾಡ್ಲೇಬೇಕು. ಈಗ ಚಪಾಕ್ ಗ್ರೌಂಡ್ ಅಲ್ಲಿ ಹಿಸ್ಟರಿ ಕ್ರಿಯೇಟ್ ಮಾಡಿದಾಯ್ತು, ಈಗ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಹಿಸ್ಟರಿ ಕ್ರಿಯೇಟ್ ಮಾಡ್ಲೇಬೇಕು ಗುರು. ಸೊ RCB ಫ್ಯಾನ್ಸ್ ನೀವೇನಂತೀರಾ? ಸೊ RCB ಟೀಮ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ. ಸೊ ಇದು ಗುರು ವಿಡಿಯೋ. ಈ ಒಂದು ವಿಡಿಯೋ ಸ್ವಲ್ಪ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.